ಇಲ್ಲ ಪಕ್ಕದಲ್ಲೆಲ್ಲ ಇರೋರೆಲ್ಲ ಪಾಪ ದಾರಿ ತಪ್ಪಿಬಿಟ್ಟು ಕಾಣೆ ಔಟಿದ್ದಾರೆ ಅವರು. ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹುಡುಕ್ಬೇಕು ಅವ್ರನ್ನೆಲ್ಲ, ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು, ಆ ಸ್ಥಿತಿಗೆ ತಂದಿದ್ದೀರಾ. ನಿನಗೆ ದಾರಿ ತಪ್ಪಿಸಿದ್ದೀನೇನಪ್ಪ, ನನ್ನ ಸ್ನೇಹಿತ ಅಂತ ಹೇಳಿದಿರಲ್ಲ, ತಪ್ಪಿಸಿಲ್ಲ. ನಿನಗೆ ದಾರಿ ತಪ್ಪಿಸೋ ಪ್ರಶ್ನೆನೇ ಇಲ್ಲ. ವಿರೋಧ ಪಕ್ಷದ ಯಾರಿಗಾರು ದಾರಿ ತಪ್ಪಿಸಿದ್ದೀನೇನ್ರಿ? ಯಾರಿಗಾರು ದಾರಿ ತಪ್ಪಿಸಿದ್ದೀನಿ? ಅಲ್ಲ, ಯಾರನ್ನ ತಪ್ಪಿಸ್ಬೇಕು ಅವ್ರನ್ನ ತಪ್ಪಿಸಿದ್ರೆ, ಯಾರಿಗೂ ತಪ್ಪಿಸ, ಯಾರನ್ನ ತಪ್ಪಿಸ್ಬೇಕು ಅವ್ರು ಕರೆಕ್ಟ್ ಅಧ್ಯಕ್ಷರೇ, ದಾರಿ ಕಾಣದಾಗಿದೆ ಅಂತ ಹೇಳ್ಬಿಟ್ಟು ರಾಘವೇಂದ್ರ ದೇವಸ್ಥಾನ ಸುತ್ತಾವ್ರೆ ಎಲ್ಲ ಕಡೆ ಬಗ್ಗೆ. ಅದೇನಾದ್ರು ಆಗಿದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬೇರೆ ಯಾರಿಂದೋ ದಾರಿ ತಪ್ಪಿಬಿಟ್ಟಿದ್ದಾರೆ. ಅದರಿಂದ ನಾನು ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ, ಇದು ವಾಸ್ತವವಾದಂಥ ವಿಚಾರಗಳನ್ನು ಸದನದ ಮುಂದೆ ಇಡ್ತಾ ಇದ್ದೀನಿ. ಯಾಕಂದರೆ ಸದನ ನಾವು ದೇವಾಲಯ, ನ್ಯಾಯಾಲಯ ಅಂತ ಅಂದ್ಕೊಂಡಿದ್ದೀವಿ. ಅದರಿಂದ ಈ ರಾಜ್ಯದ ಜನ 7 ಕೋಟಿ ಜನ ನೋಡ್ತಾ ಇದ್ದಾರೆ. ಅದರಿಂದ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಕರ್ನಾಟಕದ್ದು ಅಂದಾಜು ಅದರಿಂದ ನಾವು ಏನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅದೇನು ಮಾರ್ಗಸೂಚಿಗಳನ್ನು ಹೇಳ್ತದೆ, ಮಾನದಂಡಗಳನ್ನು ಹೇಳ್ತದೆ, ಆ ಮಾನದಂಡಗಳ ಒಳಗಡೆ ಇದ್ದೀವಿ. ಇವತ್ತಿನಿಂದಲ್ಲ, ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿ ಆದೆ. 94-95 ಅವತ್ತಿನಿಂದ ಇವತ್ತಿನವರೆಗೆ ನಾನು 17 ಬಜೆಟ್ ಮಂಡಿಸಿದ್ದೀನಿ. 17 ಬಜೆಟ್ಗಳಲ್ಲಿಯೂ ಕೂಡ ಸಾಧ್ಯವಾದ ಮಟ್ಟಿಗೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ರಾಜ್ಯಕ್ಕೆ ಹೊರೆಯಾಗ್ತಕ್ಕಂಥ, ಜನರಿಗೆ ಹೊರೆಯಾಗ್ತಕ್ಕಂಥ ಬಜೆಟನ್ನು ಮಂಡಿಸಿಲ್ಲ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಾಮಾಜಿಕ ನ್ಯಾಯ ಮಾಡಿದ್ದೀವೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಿದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೇನೆ ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಬಂತು. ಅದಕ್ಕಿಂತ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃಗಳು, ಒಂದು ಮಾತನ್ನು ಹೇಳಿದ್ದಾರೆ. ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಾವು ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ, ಎಲ್ಲ ಸಮಾಜದ ಎಲ್ಲ ಜಾತಿ ಜನ, ಧರ್ಮದ ಜನ
ಎಲ್ಲ ಜಾತಿ ಜನ, ಎಲ್ಲ ಭಾಷೆಯ ಜನ, ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡಬೇಕು. ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃ, ಅವ್ರು ಹೇಳಿರ್ತಕ್ಕಂಥ ಮಾತುಗಳು. ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಲಗಿಸೋದಿಲ್ಲ ಅಲ್ಲಿವರೆಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು ಬಂತು. ಈ 79 ವರ್ಷಗಳಾದರೂ ಕೂಡ ಎಲ್ರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅಸಮಾನತೆಯನ್ನು ಸಮಾಜದಲ್ಲಿ ನೋಡ್ತೀವಿ. ಎಲ್ಲಿವರೆಗೆ ಈ ಅಸಮಾನತೆಯನ್ನು ಹೋಗಲಾಡಿಸಲ್ಲ ಅಲ್ಲಿವರೆಗೆ ಸಮಾನತೆ ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನನ್ನ ಸ್ವಂತ ಅಭಿಪ್ರಾಯವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಸವಣ್ಣವರು ಹೇಳಿದ್ರು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಸಮಾನತೆ ಸಮಾಜ ಬರಬೇಕು. ಆಮೇಲೆ ಕರ್ಮ ಸಿದ್ಧಾಂತ ಹೋಗ್ಬೇಕು ಅಂತ ಹೇಳಿದ್ರು. ಕರ್ಮ ಸಿದ್ಧಾಂತ ಹೋಗ್ಬೇಕು. ಈಗಲೂ ಕೂಡ ಅನೇಕ ಜನ ಮಾನ್ಯ ಐ ಡೋಂಟ್ ಭಾಳ ಜನ ಸದಸ್ಯರುಗಳು, ನೀನು ಯಾಕಪ್ಪ ಹಿಂಗಾಗಿದ್ಯಾ, ನಿನಗೆ ಬಟ್ಟೆ ಇಲ್ಲ, ಆಸ್ತಿ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ನಾನು ಅಂತ ಇದನ್ನ ಹುಟ್ಟಾಕ್ಬಿಟ್ಟಿದ್ದಾರೆ ಪಟ್ಟಭದ್ರ. ಇದನ್ನೇ ನಂಬ್ಕೋಬೇಕು. ಇದನ್ನ ನಂಬ್ಕೊಂಡು ಹಿಂಗೇ ಇರಬೇಕು. ನನ್ನ ಕರ್ಮ ಅಪ್ಪ, ನನ್ನ ಕರ್ಮ ಅಪ್ಪ, ನನ್ನ ಹಣೆಯಲ್ಲಿ ಬರೆದು ಬಿಟ್ಟದಪ್ಪ, ನನ್ನ ಕರ್ಮ ನನ್ನ ಹಣೆಯಲ್ಲಿ ಬರೆದು ಬಿಟ್ಟದೆ. ಬಸವಣ್ಣ 850 ವರ್ಷಗಳ ಹಿಂದೆ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು. ಆದರೂ ಕೂಡ ಇನ್ನೂ ಜಾತೀಯತೆ ಇದೆ, ವರ್ಗ ವ್ಯವಸ್ಥೆ ಇದೆ, ಸಮಾಜದಲ್ಲಿ ಬದಲಾವಣೆ ಆಗಿಲ್ಲ, ಸಮಾಜ ಬದಲಾವಣೆ ಆಗಿಲ್ಲ. ಇದನ್ನು ಇನ್ನೂ ಕಾಣ್ತಾ ಇದ್ದೀವಿ. 79 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, 79 ವರ್ಷ. ಇಷ್ಟಾದರೂ ಕೂಡ ನಾವು ಬದಲಾವಣೆಯನ್ನು ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದಕ್ಕೆ ಬಸವಣ್ಣವರು ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಏನ್ರಿ ಅರವಿಂದ್ ಬೆಲ್ಲದ್ ಅಲ್ವಾ? ಅದು ಹೋಗಿದೆ ಜಾತಿ. ಇವನಾರವ 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 ಅಂತ ಅನ್ನೋದೇ ಇನ್ನೂ ಉಳಿದಿದೆ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ನೋದು ಇನ್ನೂ ಬಂದಿಲ್ಲ. ಅದರಿಂದ ಬಸವಣ್ಣ 850 ವರ್ಷಗಳಾಯಿತು.
850 ವರ್ಷಗಳ ಹಿಂದೆ ಹೇಳಿದಂಥದ್ದು ಇನ್ನೂ ಆಗಿಲ್ಲ. ಅದಕ್ಕೆ ನನ್ನ ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಓದುವಾಗ ನಮ್ಮ ಮನೆಯಲ್ಲಿ ನನಗೆ ನಮ್ಮಪ್ಪ ದನಕರುಗಳಿಗೆ ಮಧ್ಯಾಹ್ನದ ಹೊತ್ತು ನೀರು ಸೇದೋದು ನೀರು ಕುಡಿಸೋದು ಮಾಡಿಬಿಟ್ಟಿದ್ದ.